ಈ ವಾರ್ತೆಯ ಪ್ರಾಯೋಜಕರು ಸಂಜೀವಿನಿ ಆಯುರ್ವೇದಿಕ್ ಚಿಕಿತ್ಸಾಲಯ. ನಮಸ್ಕಾರ, ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಸ್ವಾತಂತ್ರ್ಯ ಬಂದು 75 ವರ್ಷವಾದರೂ ಸೇತುವೆ ಇಲ್ಲದೆ ಮಳೆಗಾಲದಲ್ಲಿ ರಸ್ತೆ ಸಂಪರ್ಕ ಕಳೆದುಕೊಳ್ಳುವ ಭಯದಲ್ಲಿರುವ ತಾಲೂಕಿನ ಹಗುರಮನೆ ಮತ್ತು ಮೇಲಿನಗದ್ದೆ ಗ್ರಾಮಸ್ಥರು. ಶಿಕ್ಷಕರ ಸಮಸ್ಯೆಗಳನ್ನು ಜೀವಂತವಾಗಿಟ್ಟು ಗಿನ್ನಿಸ್ ದಾಖಲೆ ಮಾಡಲು ಹೊರಟಿರುವ ಹೊರಟ್ಟಿ ಕೆಪಿಸಿಸಿ ಶಿಕ್ಷಕರ ಮತ್ತು ಪದವೀಧರರ ಕ್ಷೇತ್ರದ ಅಧ್ಯಕ್ಷ ಆರ್ಎಂ ಕುಬೇರಪ್ಪ ಆರೋಪ. ಸಿರ್ಸಿ ಉಪವಿಭಾಗಾಧಿಕಾರಿ ಅಂಬೇಡ್ಕರ್ ವಸತಿ ಶಾಲೆಗೆ ದಿಢೀರ್ ಭೇಟಿ, ಶಾಲೆ ಪರಿಶೀಲನೆ ಬಳಿಕ ಮಕ್ಕಳೊಂದಿಗೆ ಸಂವಾದ. ಶಿಕ್ಷಕ ಡಾಕ್ಟರ್ ನವೀನ್ ಕುಮಾರ್ ಅವರ ಚೊಚ್ಚಲ ಕೃತಿಯಾದ ಇಂಗಿತ ಕೃತಿಯ ಬಗ್ಗೆ ಸಂವಾದ, ಲೇಖಕ ಡಿಎಸ್ ನಾಯ್ಕರಿಂದ ಉದ್ಘಾಟನೆ. ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ 8 ವರ್ಷಗಳ ಕಾಲ ಯಶಸ್ವಿ ಆಡಳಿತ ನೀಡಿದ ಹಿನ್ನೆಲೆಯಲ್ಲಿ ಸಿರ್ಸಿಯಲ್ಲಿ ಬೈಕ್ ರ್ಯಾಲಿಯ ಮೂಲಕ ಜನಜಾಗೃತಿ. ಸ್ವಾತಂತ್ರ್ಯ ಬಂದು 75 ವರ್ಷವಾದರೂ ಸಿರ್ಸಿ ತಾಲೂಕಿನ ಹಗುರಮನೆ ಮತ್ತು ಮೇಲಿನಗದ್ದೆ ಗ್ರಾಮಕ್ಕೆ ಸೇತುವೆ ಇಲ್ಲದ ಕಾರಣ ಅಲ್ಲಿನ ಗ್ರಾಮಸ್ಥರು ಪಡುತ್ತಿರುವ ಕಷ್ಟ ಇಡೀ ನಾಗರಿಕ ಸಮಾಜ ತಲೆ ತೆಗೆಸುವಂತಿದೆ. ತಾಲೂಕಿನ ವಾನಹಳ್ಳಿ ಗ್ರಾಮ ಪಂಚಾಯತಿಯ ಹಗುರಮನೆ ಮತ್ತು ಮೇಲಿನಗದ್ದೆಯ ಜನತೆ ಮಳೆಗಾಲ ಬಂತೆಂದರೆ ಇನ್ನಿಲ್ಲದ ಸಮಸ್ಯೆ ಎದುರಿಸುತ್ತಿದ್ದಾರೆ. ಮಳೆಗಾಲ ಬಂತೆಂದರೆ ಸೇತುವೆ ಇಲ್ಲದೆ ಹರಿಯುವ ನದಿಯಿಂದಾಗಿ ಇಲ್ಲಿನ ಗ್ರಾಮಸ್ಥರು ಬೇರೆ ಬೇರೆ ಗ್ರಾಮದ ಸಂಪರ್ಕವನ್ನೇ ಕಳೆದುಕೊಳ್ಳುತ್ತಾರೆ. ಆದ್ದರಿಂದ ಒಳಗೆ ಸೇತುವೆ ನಿರ್ಮಿಸಿಕೊಡಬೇಕೆನ್ನುತ್ತಾರೆ ಇಲ್ಲಿನ ಬಡ ಗ್ರಾಮಸ್ಥರು. ಹಗುರಮನೆ ಮತ್ತು ಮೇಲಿನಗದ್ದೆ ಹಳ್ಳಿಗಳಲ್ಲಿ 31 ಕುಟುಂಬಗಳಿದ್ದು ಒಟ್ಟು ಜನಸಂಖ್ಯೆ 100ರಷ್ಟಿದೆ. ಸ್ವಾತಂತ್ರ್ಯ ದೊರಕಿ 75 ವರ್ಷಾಂತಗಳಾದರೂ ಇಲ್ಲಿನ ಗ್ರಾಮಸ್ಥರು ಮಳೆಗಾಲದಲ್ಲಿ ರಸ್ತೆ ಸಂಪರ್ಕದಿಂದ ವಂಚಿತರಾಗುತ್ತಾರೆ. ಈ ಗ್ರಾಮವು ಸಿರಸಿಯಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿದೆ. ಅಂಗವಿಕಲರು ಮತ್ತು ವೃದ್ಧರು ಇರುವಂತಹ ಅತ್ಯಂತ ಹಿಂದುಳಿದ ಒಕ್ಕಲ ಸಮಾಜಕ್ಕೆ ಸೇರಿದ ರೈತಾಪಿ ಕುಟುಂಬದ ಜನವಸತಿ ಇರುವ ಈ ಗ್ರಾಮದಲ್ಲಿ ಇದುವರೆಗೂ ರಸ್ತೆ ಸಂಪರ್ಕಕ್ಕಾಗಿ ಸೇತುವೆ ನಿರ್ಮಿಸದಿರುವುದು ಆಶ್ಚರ್ಯಕ್ಕೆ ಕಾರಣವಾಗಿದೆ. ಸೇತುವೆ ಇಲ್ಲದ ಕಾರಣ ಇಲ್ಲಿನ ಜನರು ಎಷ್ಟೊಂದು ಹೀನಾಯ ಪರಿಸ್ಥಿತಿ ಅನುಭವಿಸುತ್ತಿದ್ದಾರೆ ಎಂದರೆ, ಇಲ್ಲಿ ಯಾರಾದರೂ ಅನಾರೋಗ್ಯಕ್ಕೆ ಒಳಗಾದರೆ ಅವರನ್ನು ಕಂಬಳಿಯಲ್ಲಿ ಕಟ್ಟಿ ಪ್ರಾಣಿಯಂತೆ ಹೆಗಲ ಮೇಲೆ ಹೊತ್ತುಕೊಂಡು ಹೋಗುವ ಪರಿಸ್ಥಿತಿ ಇದೆ. ತುರ್ತಾಗಿ ವಾಹನ ಬರಬೇಕೆಂದರೆ ಸುರಕ್ಷಿತವಾದ ರಸ್ತೆಗಳಿಲ್ಲ, ಮಕ್ಕಳಿಗೆ ಹೊಳೆದಾಟಿ ಹೋಗಲು ಸೇತುವೆ ಇಲ್ಲ. ಇಂತಹ ಹೀನಾಯ ಸ್ಥಿತಿಯಲ್ಲಿರುವ ಜನರನ್ನು ಕಾಪಾಡುವುದು ಸರ್ಕಾರದ ಆದ್ಯ ಕರ್ತವ್ಯ ಆಗಿದೆ ಎನ್ನುತ್ತಾರೆ ಇಲ್ಲಿನ ಮುಗ್ಧ ಗ್ರಾಮಸ್ಥರು. ಮಳೆಗಾಲದಲ್ಲಿ 6, 7, 8 ತಿಂಗಳ ಅಕ್ಕ ಬಗಲು ಗದ್ದೆ ಕೊಯ್ಲವರಿಗೆ ಯಾವ ವಾಹನನು ತಿರುಗಾಡೋದಿಲ್ಲ. ಸಿಕ್ಕಾಪಟ್ಟೆ ನೀರು ವ್ಯವಸ್ಥೆ. ಬ್ಯಾಸ್ಗೆಲ್ ಒಂದು 2 ತಿಂಗಳ ಆ ರೋಡ್ ನಲ್ಲಿ ಬರ್ತಿ. ಎಲ್ಲೂ ನಮ್ಗ ಅಡ್ಡಾಡ್ಲಿಕ್ ರೋಡ್ ಇಲ್ಲ. ಒಯ್ದ್ರಿ ಗದ್ದೆ ಬೆಲ್ಲಂತೂ ಗದ್ದೆ ನೆಟ್ಟಲ್ಲಿ ಹೊರ್ಲು ಪಿಚ್ಚಿಟ್ಟಿ ಏನ್ ಮನುಷ್ಯನ್ ಜಾತಿ ಅಡ್ಡಾಡ್ಲಿಕ್ ಆಗೋದಿಲ್ಲ. ನಾವೆಲ್ಲಾರ ಒಂದ್ ಹೊರಗ್ ಸಿಂಗೆ ಮನೆ ರೋಡ್ ನ ಎತ್ತಕ್ ಬರೋನಿ ಅಂದ್ರು ಅವ್ರ ಅಲ್ಲೇ ಐಕಟ್ ಮಾಡ್ತಾರು. ನಮ್ಗೆ ಎಲ್ಲಿ ದಾರಿ ಉಂಟು? ಎಲ್ಲೂ ಇಲ್ಲ, ಹೋಗ್ಲಿಕ್ಕೆ ಬರ್ಲಿಕ್ಕೆ ಎಲ್ಲವ. ಹಾಗೆ 25ರಿಂದ 30 ಶಾಲೆ ಮಕ್ಕಳಿದ್ದಾರೆ. ಕೆಲವೊಂದ್ ಮಕ್ಕಳು ಅಂಗವಿಕಲರು ಇದ್ದಾರೆ, ದೊಡ್ಡವರು ಇದ್ದಾರೆ, ಎಲ್ಲರೂ ಇದ್ದಾರೆ ಅಂಗವಿಕಲರು. ಅವರಿಗೆ ತಿರುಗಾಡ್ಲಿಕ್ಕೆ ಮೂಲಭೂತ ಸೌಕರ್ಯನೇ ರೋಡು. ಯಾವುದೇ ವ್ಯವಸ್ಥೆ ಇಲ್ದೇ ಇದ್ರು ಈಗಿನ ಕಾಲದಲ್ಲಿ ಬದುಕಬಹುದು. ರೋಡ್ ಇಲ್ದಿದ್ರೆ ಕಾಲ್ ಇಲ್ದಿದ್ದವರು, ಕೈ ಇಲ್ದಿ ಕಣ್ಣು ಕಾಣ್ದಿದ್ದವರು ಹೋಗೋದ್ ಹೆಂಗೆ? ಎಲ್ಲದಕ್ಕೂ ಈಗಿನ ಕಾಲದಲ್ಲಿ ಶಿಕ್ಷಣ ಬೇಕು ಅಂತಾರೆ. ಶಿಕ್ಷಣ ಶಾಲೆ ಹೋಗ್ಲಿಕ್ಕೆ ರೋಡೇ ಇಲ್ದೆ ಅವ್ರು ಹೆಂಗ್ ಕಲಿಬೇಕು? ಮಳೆಗಾಲದ ಸಾಧಾರಣವಾಗಿ ಮಳೆಯಿಂದ ಮೇ ಲಾಸ್ಟ್ ಇಂದವ ಒಂದ್ 8 ತಿಂಗಳ ರೋಡೇ ಇಲ್ಲ. ನಮ್ಗ ಕಾಲಲ್ಲಿ ನಡ್ಕೊಂಡ್ ಹೋಗೋದಾದ್ರು ಕಷ್ಟ ಆಗ್ತಿದೆ. ಎಂತ ತರೋದಾದ್ರು ಬಿಸಿಲಿದ್ದ ಹೋಗುದು ತರೋದು, ಇಲ್ಲಿದ್ರು ಮನೇಲೆ ಕುತ್ಕೊಳ್ಳೋದು. ಬೇಕಾದ್ರೆ ನಾವು ಸಾಯ್ಲಿ ಬದುಕ್ಲಿ ಏನಾದ್ರೂ ಇಲ್ಲಿ ಸಂಬಂಧ ಇಲ್ಲ, ಯಾರು ನೋಡೋರೇ ಇಲ್ಲ. ರಾಜಕೀಯದವ್ರು ಕೇಳಾಯ್ತು, ಎಲ್ಲರನ್ನು ಕೇಳಾಯ್ತು, ಯಾರು ನಮ್ಗ್ ಹಸ್ತ ಸಹಾಯ ಮಾಡೋರೇ ಇಲ್ಲ. ಬಂದವ್ರು ನೋಡ್ತಾರೆ ಹೋಗ್ತಾರೆ. ಅದು ಬೇಸಿಗೆಯಲ್ಲಿ ಬರ್ತಾರೆ ಬಿಸಿಲಿದ್ದಾಗ, ಅವಾಗ ಒಂದ್ ಕಾಲ್ದಾರಿಯಲ್ಲಿ ಬರ್ತಾರೆ ನೋಡ್ತಾರೆ ಹೋಗ್ತಾರೆ. ಈಗ ಹೊಳೆ ಕಟ್ಟಿ ಶಾಲೆ ಮಕ್ಳು ಇವತ್ತೇ ಎಷ್ಟೋ ಜನ ಹೋಗ್ಲೇ ಇಲ್ಲ ಶಾಲೆಗೆ, ಸ್ಟಾರ್ಟಿಂಗ್ ಇಂದಾನೇ ಹೋಗ್ಲಿಲ್ಲ. ಯಾಕೆ ಹೋಗ್ಲಿಲ್ಲ ಅಂದ್ರೆ ರಸ್ತೆನೇ ಇಲ್ಲ. ಹೊಳೆ ಕಟ್ಟಿ ಹಳ್ಳ ಕಟ್ಟಿ ಹೋಗ್ಲಿಕ್ಕೆ ಆಗದೆ ಎಷ್ಟೋ ಜನ ಬಿದ್ಕೊಂಡ್ ಎದ್ಕೊಂಡ್ ಹಿಂದೆ ಮನೇಲಿ ಇದ್ದಾರೆ. ಶಾಲೆ ಮಕ್ಳು ಇದೆ, ಕೆಲವು ಜನ ಹೋಗ್ಲೇ ಇಲ್ಲ. ಇಲ್ಲಿ ಶಾಲೆ ಮಕ್ಳು ಇದ್ದಾರೆ, ಇಲ್ಲಿ ಹೋಗ್ಲಿಲ್ಲ, ಅವ್ರು ಕಳಿಸ್ಲಿಕ್ಕೆ ಆಗ್ಲಿಲ್ಲ, ಹೋಗಕ್ ಆಗುದು ಇಲ್ಲ.
ನಮಗೆ ಮುಖ್ಯ ಬೇಕಾಗಿ ನಿಮ್ ಕೈ ಮುಗಿದು ಕೇಳ್ಕೊತೀವಿ, ಈ ಕುಗ್ರಾಮಕ್ಕೆ ಒಂದು ರೋಡ್ ಮಾಡ್ಕೊಡಿ, ಆಮೇಲೆ ನಾವೆಲ್ಲ ಮಾಡ್ಕೋತೀವಿ. ಇಷ್ಟು ಮಾಡ್ಕೊಂಡವ್ರಿಗೆ ಒಂದು ರೋಡ್ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ನೀವು. ಗರ್ಭಿಣಿಯರು ಈಗ ಒಂದ್ 2-3 ತಿಂಗಳಿಂದ ಒಂದು ಗರ್ಭಿಣಿ ರೋಡಲ್ಲೇ ಡೆಲಿವರಿ ಆಯ್ತದ ಇದೆ. ಮತ್ತೆ 30 ಕುಟುಂಬ ಇದೆ ವಾಸವಾಗಿದೆ ಇಲ್ಲಿ. ಶಾಲೆ ಮಕ್ಕಳು ಶಾಲೆಗೆ ಹೋಗೋರು ಒಂದು 20-20ರಿಂದ ಮೇಲಿದ್ದಾರೆ. ಅವರೆಲ್ಲರೂ ಹೋಗುವಾಗ ಇಲ್ಲಿ ಸರಿಯಾದ ರೋಡಿನ ವ್ಯವಸ್ಥೆ ಇಲ್ಲ, ರಸ್ತೆ ವ್ಯವಸ್ಥೆ ಇಲ್ಲ, ವಾಹನ ವ್ಯವಸ್ಥೆ ಇಲ್ಲ. ಮಳೆಗಾಲದಲ್ಲಂತೂ ಎಲ್ಲರೂ ಪರದಾಡೋ ಪರಿಸ್ಥಿತಿ ನೋಡಿದ್ರೆ ಯಾರಿಗೂ ಬೇಡ ಅದು. ಇಲ್ಲಿನ ಜನಪ್ರತಿನಿಧಿಗಳಾಗ್ಲಿ ಯಾರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ರೋಡಿಗೆ ಶಾಲೆಗೆ ಹೋಗ್ಬೇಕಂದ್ರೆ 3-3.5 ಕಿಲೋಮೀಟರ್ ಇಂತ ಸಣ್ಣ ಮಕ್ಕಳು ತಮ್ಮ ಭಾರವಾದಂತ ಬ್ಯಾಗನ್ನ ಹೊತ್ಕೊಂಡು ಇಲ್ಲಿಂದ ಹೋಗ್ಬೇಕು. ಅದು ಹೋಗುವ ಪರಿಸ್ಥಿತಿನೂ ಸರಿಯಾಗಿಲ್ಲ. ಹಳ್ಳ ಕೊಡ್ಲು ತಗ್ಗು ಎಲ್ಲ ಇದೆ. ಇದನ್ನ ಹತ್ಕೊಂಡು ದಾಟ್ಕೊಂಡು ಹೋಗಿ ಶಾಲೆ ಕಲಿಲಿಕ್ಕೆ ಆಗ್ತಾ ಇಲ್ಲ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ. ಹಾಗಾಗಿ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರನು ಇಲ್ಲಿ ಇದೇ ಊರಿಂದ ಹೋಗ್ಬೇಕು. 3-3.5-4 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಹೋಗುವವರೆಗೂ ಜನರಿಗೆ ಬಹಳ ಸಮಸ್ಯೆ ಇದೆ. ರೋಡು ಸರಿಯಾಗಿ ಎಲ್ಲೂ ದಾಟ್ಲಿಕ್ಕೆ ಬ್ರಿಡ್ಜ್ ಆಗ್ಲಿ ಹೊಳೆಗೆ ಸರಿಯಾದ ವ್ಯವಸ್ಥೆ ಇಲ್ಲ. 1-2 ತಿಂಗಳು ಹೌದು ಅಲ್ಲ ಅನ್ನೋ ರೀತಿಯಲ್ಲಿ ವಾಹನ ಯಾವುದೋ ಒಂದು ನಮಗೆ ಸರಕು ಸಾಮಾನು ಆಗ್ಲಿ ಮಳೆಗಾಲದ ತಯಾರಿಗೆ ಬೇಕಾಗುವಂತ ಅಗತ್ಯ ವಸ್ತುಗಳನ್ನು ತರ್ಲಿಕ್ಕೆ ನಾವು 1-2 ತಿಂಗಳಲ್ಲಿ ತಂದುಕೊಂಡು ಅದನ್ನೆಲ್ಲ ಇಲ್ಲಿ ಗುಡ್ಡೆ ಹಾಕೊಂಡು ನಾವು ಜೀವನ ಮಾಡುವಂತ ಪರಿಸ್ಥಿತಿ ಇದೆ. ಮತ್ತೆ ಆರೋಗ್ಯ ಕೇಂದ್ರಕ್ಕಾಗ್ಲಿ ಅಥವಾ ಹಾಲ್ ಡೇರಿಗಾಗ್ಲಿ ಯಾವುದಕ್ಕೆ ಹೋಗುವುದಾದ್ರೂ ನಾವು ನಡ್ಕೊಂಡೇ ಹೋಗ್ಬೇಕು ಕಾಲ್ದಾರಿಯಲ್ಲಿ. ನಮ್ಮ ಹಳ್ಳಿಗೆ ಮೂಲಭೂತವಾಗಿ ಬೇಕಾಗಿದ್ದು ನಮಗೆ ಕರೆಂಟು, ನೀರು, ರಸ್ತೆ ಪ್ರಮುಖವಾಗಿ ರಸ್ತೆ ಅನ್ನುವಂತ ವ್ಯವಸ್ಥೆ ನಮ್ಮ ಜೀವವನ್ನ ಉಳಿಸ್ಕೊಳ್ಳಿಕ್ಕೆ. ಯಾವುದೇ ಆರೋಗ್ಯವಾದ ಯಾವುದೇ ತೊಂದರೆ ಬಂದ್ರು ಮಧ್ಯರಾತ್ರಿಯಲ್ಲಿ ನಾವು ಇಲ್ಲಿಂದ ಕಂಬಳಿ ಕಟ್ಟಿ ಹೊತ್ಕೊಂಡು ಹೋಗಿ 4 ಕಿಲೋಮೀಟರ್ ಹೊತ್ಕೊಂಡು ಹೋಗಿ ಅಲ್ಲಿಂದ ವಾಹನ ಸಿಕ್ಕಿದ್ರೆ ಆ ಜೀವವನ್ನ ಉಳಿಸ್ಕೊಳ್ಳೋ ಸಾಧ್ಯತೆ ಇದೆ. ಅದಿಲ್ಲ ಅಂತಾದ್ರೆ ಆ ಜೀವನ ಅಲ್ಲೇ ಕಳ್ಕೊಳ್ಳುವಂತ ಪರಿಸ್ಥಿತಿನೂ ಇದೆ. ಶಿಕ್ಷಕರ ಕ್ಷೇತ್ರವನ್ನು 42 ವರ್ಷಗಳ ಕಾಲ ಪ್ರತಿನಿಧಿಸಿರುವ ಬಸವರಾಜ ಹೊರಟ್ಟಿಯವರು ಶಿಕ್ಷಕರ ಸಮಸ್ಯೆಯನ್ನು ಜೀವಂತವಾಗಿಟ್ಟು ಗಿನ್ನಿಸ್ ದಾಖಲೆ ಮಾಡುತ್ತಿದ್ದಾರೆಂದು ಕೆಪಿಸಿಸಿ ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದ ಅಧ್ಯಕ್ಷ ಆರ್.ಎಂ. ಕುಬೇರಪ್ಪರವರು ಆರೋಪಿಸಿದ್ದಾರೆ. ಕಳೆದ 42 ವರ್ಷದಿಂದ ಶಿಕ್ಷಕರ ಕ್ಷೇತ್ರವನ್ನು ಪ್ರತಿನಿಧಿಸಿ ಗಿನ್ನಿಸ್ ದಾಖಲೆ ಮಾಡಲು ಹೊರಟಿರುವ ಬಿಜೆಪಿ ಅಭ್ಯರ್ಥಿ ಬಸವರಾಜ ಹೊರಟ್ಟಿ ಅಷ್ಟೇ ಪ್ರಮಾಣದಲ್ಲಿ ಶಿಕ್ಷಕರ ಸಮಸ್ಯೆಗಳನ್ನು ಜೀವಂತವಾಗಿಟ್ಟುಕೊಂಡು ಅದನ್ನು ಗಿನ್ನಿಸ್ ದಾಖಲೆ ಮಾಡುತ್ತಿದ್ದಾರೆ ಎಂದು ಕೆಪಿಸಿಸಿ ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದ ಅಧ್ಯಕ್ಷ ಡಾಕ್ಟರ್ ಆರ್.ಎಂ. ಕುಬೇರಪ್ಪ ಅವರು ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಷ್ಟು ವರ್ಷಗಳ ಕಾಲ ಎಂಎಲ್ಸಿ ಆದರೂ ಅನುದಾನಿತ ಪದವಿ ಕಾಲೇಜುಗಳಲ್ಲಿ 25 ವರ್ಷದಿಂದ ಹುದ್ದೆ ತುಂಬಲು ಅವಕಾಶ ಕಲ್ಪಿಸಿರಲಿಲ್ಲ. ಅದನ್ನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಎಂದರು. ಪಶ್ಚಿಮ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಬಸವರಾಜ್ ಗುರಿಕರ್ ಅವರನ್ನು ಘೋಷಣೆ ಮಾಡಲಾಗಿತ್ತು. ಅವರು ಕ್ಷೇತ್ರದ ತುಂಬಾ ಪ್ರವಾಸ ಮಾಡಿ ಅತಿ ಹೆಚ್ಚು ಮತದಾರರನ್ನು ಸಂಪರ್ಕಿಸಿದ್ದಾರೆ. ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ. ಸುಮಾರು 40 ವರ್ಷಗಳಿಂದ ಶಿಕ್ಷಕರ ಸಂಘಟನೆ ಮಾಡಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡಿ ಅನೇಕ ಸಮಸ್ಯೆಗಳಿಗೆ ಧ್ವನಿಯಾಗಿ ಕೆಲಸ ಮಾಡಿದ್ದಾರೆ ಎಂದರು. ಇತಿಹಾಸ ಇರುವ ಕಾಂಗ್ರೆಸ್ ಪಕ್ಷ ಶಿಕ್ಷಕರ ಸಮುದಾಯಕ್ಕೆ ದೇವರಾಜ ಅರಸು ಕಾಲದಿಂದ ಕೆಲಸ ಮಾಡುತ್ತಾ ಬಂದಿದೆ. ಖಾಸಗಿ ಶಾಲೆಗಳಿಗೆ ಅನುದಾನ ನೀಡುವ, ಶಿಕ್ಷಕರಿಗೆ ನೇರ ವೇತನ ನೀಡುವ ಕೆಲಸ ಮಾಡಿದ್ದೇವೆ. ಅರೆಕಾಲಿಕ ಉಪನ್ಯಾಸಕರನ್ನು ಕಾಯಂ ಆಗಿ ಮಾಡಿದ್ದೇವೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ನಾಯ್ಕ್, ಜಿಲ್ಲಾ ವಕ್ತಾರ ದೀಪಕ್ ದೊಡ್ಡೂರ್, ಪ್ರಮುಖರಾದ ಎಸ್.ಕೆ. ಭಾಗವತ್, ವಿ.ಎನ್. ನಾಯ್ಕ್, ಜ್ಯೋತಿ ಪಾಟೀಲ್ ಮುಂತಾದವರು ಪಾಲ್ಗೊಂಡಿದ್ದರು. ಪಶ್ಚಿಮ ಶಿಕ್ಷಕರ ಮತಕ್ಷೇತ್ರದ ಚುನಾವಣೆಯ ಅಂತಿಮ ಹಂತದಲ್ಲಿ ನಾವೆಲ್ಲ ಇದ್ದೇವೆ. ಕ್ಷೇತ್ರದ ಚುನಾವಣೆ ಘೋಷಣೆ ಆದ್ಮೇಲೆ ಆಗೋದಕ್ಕಿಂತ ಮುಂಚೆನೆ ಸುಮಾರು 4-5 ತಿಂಗಳು ಮುಂಚಿತವಾಗಿ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ಬಸವರಾಜ ಗುರಿಕರ್ ಅವರನ್ನ ಪಕ್ಷದಿಂದ ನಾವು ಘೋಷಣೆ ಮಾಡಿದ್ವಿ. ಹಾಗಾಗಿ ನಮ್ಮ ಪಕ್ಷದ ಅಭ್ಯರ್ಥಿ ಹೆಚ್ಚು ಕಡಿಮೆ ಈಗ ಕಣದಲ್ಲಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗಿಂತ ಅತಿ ಹೆಚ್ಚು ಮತದಾರರನ್ನ ಇಡೀ ಕ್ಷೇತ್ರದ ತುಂಬ ಪ್ರವಾಸ ಮಾಡಿ ಅತಿ ಹೆಚ್ಚು ಮತದಾರರನ್ನ ಅವರು ಭೇಟಿ ಮಾಡಿ ಮತಯಾಚನೆಯನ್ನು ಮಾಡಿದ್ದಾರೆ. ಬಸವರಾಜ ಗುರಿಕರ್ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರನ್ನ ಗಳಿಸಿರ್ತಕ್ಕಂಥವ್ರು. ಸುಮಾರು 40 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಶಿಕ್ಷಕರ ಸಂಘಟನೆಯನ್ನು ಕಟ್ಟಿಕೊಂಡು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬಹಳ ದೊಡ್ಡ ಶಿಕ್ಷಕರ ಪರವಾಗಿ ಬಹಳ ದೊಡ್ಡ ಧ್ವನಿಯಾಗಿ ಹೋರಾಟ ಮಾಡಿ ಅತ್ಯಂತ ಅನೇಕ ಸಮಸ್ಯೆಗಳನ್ನ ಶಿಕ್ಷಕರಿಗೆ ಧ್ವನಿಯಾಗಿ ಕೆಲಸ ಮಾಡಿ ಬಗೆಹರಿಸಿರ್ತಕ್ಕಂಥವ್ರು ಬಹಳ ಸಮರ್ಥ ಮತ್ತು ಅಭ್ಯರ್ಥಿಗಳು. ಹಾಗಾಗಿ ಪಕ್ಷ ಅವರನ್ನು ಗುರುತಿಸಿ ಈ ಬಾರಿ ಶಿಕ್ಷಕರ ಕ್ಷೇತ್ರದ ಗುರಿಗಳಾಗಿ ಚುನಾವಣಾ ಕಣದಲ್ಲಿದ್ದಾರೆ. ಈಗ ನಾವು ನಮ್ಮ ಪಕ್ಷದ ಅಭ್ಯರ್ಥಿಗೆ ನಮ್ಮ ಶಿಕ್ಷಕ ಮತದಾರರು ಮತ ಹಾಕಬೇಕು, ಭಾರಿ ಬಹುಮತದಿಂದ ಅವ್ರನ್ನ ಚುನಾವಣೆಯಲ್ಲಿ ಗೆಲ್ಲಿಸಬೇಕು. ಆ ಕಾರಣಕ್ಕೋಸ್ಕರ ನಾವು ನಿಮ್ಮ ಮುಖಾಂತರ ನಾವು ಪಕ್ಷದ ವತಿಯಿಂದ
ವಿನಂತಿ ಮಾಡ್ಕೊಳಕ್ ಬಂದಿದ್ದೇವೆ. ಯಾಕಾಗಿ ಗುರಿಕಾರ್ ಅವರಿಗೆ ಮತ ಹಾಕಬೇಕು, ಯಾಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ಹಾಕಬೇಕು ಅನ್ನುವಂಥದ್ದನ್ನ ಶಿಕ್ಷಕ ಮತದಾರರಿಗೆ ಸ್ಪಷ್ಟನೆ ಮಾಡಬೇಕು ಅಂತ ಹೇಳಿ ಇವತ್ತು ನಾನು ನಿಮ್ಮ ಜೊತೆಗೆ ಪ್ರಯತ್ನ ಮಾಡ್ತೇನೆ. ನಮಗೆ ಒಂದು ಇತಿಹಾಸ ಇದೆ, ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಇತಿಹಾಸ ಇದೆ. ಶಿಕ್ಷಕ ಸಮುದಾಯಕ್ಕೆ ದೇವರಾಜ ಅರಸೂರ ಕಾಲದಿಂದ ಹಿಡಿದು ಶಿಕ್ಷಕರ ಸಮುದಾಯಕ್ಕೆ ಬಹಳ ದೊಡ್ಡ ಕೆಲಸಗಳನ್ನ ನಾವು ಮಾಡಿದ್ದೇವೆ. ಅರಸೂರ ಕಾಲದಲ್ಲಿ ಈ ರಾಜ್ಯದಲ್ಲಿ ಅನುದಾನಿತ ಖಾಸಗಿ ಶಾಲೆಗಳಿಗೆ ಅನುದಾನ ಕೊಡುವಂತಹ ವ್ಯವಸ್ಥೆ, ಶಿಕ್ಷಕರಿಗೆ ನೇರ ವೇತನ ಕೊಡುವಂತಹ ವ್ಯವಸ್ಥೆ ಇದ್ದಿಲ್ಲ. ಬಹಳ ದೊಡ್ಡ ಅವತ್ತಿನ ಕಾಲದಲ್ಲಿ ಬಹಳ ದೊಡ್ಡ ಹೋರಾಟ ಆಯಿತು ರಾಜ್ಯದಲ್ಲಿ. ಇಡೀ ರಾಜ್ಯದ ಶಿಕ್ಷಕರಿಗೆ ನೇರ ವೇತನ ಅನುದಾನವನ್ನ ಮಾಡಿರ್ತಕ್ಕಂಥ ಬಹಳ ದೊಡ್ಡ ಕೀರ್ತಿ ಕಾಂಗ್ರೆಸ್ ಪಕ್ಷ. ನಂತರ ಎಸ್.ಎಂ. ಕೃಷ್ಣ ಅವರ ಸರ್ಕಾರದಲ್ಲಿದ್ದಾಗ ಈ ಜನತಾದಳ ಸರ್ಕಾರ, ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಒಂದು ದೊಡ್ಡ ಪಾಪದ ಕೂಸನ್ನು ಬಿಟ್ಟೋದು. ಅದೇನಂತ ಹೇಳಿದ್ರೆ ಶಾಶ್ವತ ಅನುದಾನ ರಹಿತ ಶಾಲಾ ಕಾಲೇಜು. ಅಂದ್ರೆ ಅವರು ಮ್ಯಾನೇಜ್ಮೆಂಟ್ ಕಡೆಯಿಂದ 200 ರೂಪಾಯಿ ಬಾಂಡ್ ಪೇಪರ್ ಬರ್ಸ್ಕೊಂಡು ಅವರಿಗೆ ಶಾಶ್ವತವಾಗಿ ನಾವು ಅನುದಾನ ಕೇಳಂಗಿಲ್ಲ ಶಿಕ್ಷಕರಿಗೆ ಅಂತ ಹೇಳಿ ಬರ್ಸ್ಕೊಂಡು ಶಾಲೆಗಳನ್ನು ಕೊಟ್ಟು, ಆ ಎಲ್ಲ ಶಿಕ್ಷಕರು ಮುಂದೆ ಅಪಾಯಿಂಟ್ಮೆಂಟ್ ಆದ ಎಲ್ಲ ಶಿಕ್ಷಕರು ದೊಡ್ಡ ಚಳವಳಿಯನ್ನು ನಡೆಸಿದ್ರು. ಬಹಳ ದೊಡ್ಡ ಹೋರಾಟ ಆಯ್ತು. ನಾವೆಲ್ಲ 25 ಜನ SC MLAಗಳನ್ನು ಕರ್ಕೊಂಡು ಹೋಗಿ ಎಸ್.ಎಂ. ಕೃಷ್ಣ ಅವರಿಗೆ ನಾವು ಭೇಟಿಯಾಗಿ ವಿನಂತಿ ಮಾಡ್ಕೊಂಡು, ಶಿಕ್ಷಕರು 10-15 ವರ್ಷಗಳಿಂದ ದುಡಿತಾ ಇದ್ದಾರೆ, ಅವರಿಗೆ ವೇತನ ಕೊಡಿಸಬೇಕು ಅಂತ ಹೇಳಿ ಹೇಳಿದಾಗ ಎಸ್.ಎಂ. ಕೃಷ್ಣ ಅವರು ಅದನ್ನು ಒಪ್ಪಿ ಕ್ಯಾಬಿನೆಟ್ ನಲ್ಲಿ ಇಟ್ಟು ಇಡೀ ರಾಜ್ಯದ ಎಲ್ಲ SC ST ಆಡಳಿತದಲ್ಲಿ ನಡೆಸತಕ್ಕಂಥ ಶಾಲಾ ಕಾಲೇಜುಗಳಿಗೆ ಅನುದಾನ ಕೊಡತಕ್ಕಂಥ ಆದೇಶವನ್ನು ಮಾಡಿದರು. ನಂತರ ಜನರಲ್ ಮ್ಯಾನೇಜ್ಮೆಂಟ್ ಕೂಡ ಅದನ್ನು ವಿಸ್ತರಣೆ ಮಾಡಿದರು. ನಂತರ ಗುಂಡೂರಾವ್ ಸರ್ಕಾರದಲ್ಲಿ ಅರೆಕಾಲಿಕ ಉಪನ್ಯಾಸಕರು ಬಹಳ ದೊಡ್ಡ ಹೋರಾಟ ಇತ್ತು. ಪಾರ್ಟ್ ಟೈಮ್ ಟೀಚರ್ಸ್ ಇವತ್ತು ಹೇಗೆ ಅತಿಥಿ ಉಪನ್ಯಾಸಕ ಇದೆ, ಆವತ್ತಿನ ಕಾಲದಲ್ಲಿ ಪಾರ್ಟ್ ಟೈಮ್ ಉಪನ್ಯಾಸಕರು ಇತ್ತು. ಗುಂಡೂರಾವ್ ಕಾಲದಲ್ಲಿ ಅದನ್ನ ಅರೆಕಾಲಿಕ ಉಪನ್ಯಾಸಕರನ್ನ ಎಲ್ಲ ಅಟೆಂಡ್ ಟೈಮ್ ಅವನ್ನೆಲ್ಲ ನಾವು ಕಾಯಂ ಮಾಡಿದ್ವಿ. ಸ್ಟೈಪಂಡರಿ ಗ್ರಾಜುಯೇಟ್ಸ್ ಕಾಯಂ ಮಾಡಿದ್ವಿ. ಹೀಗೆ ಅಲ್ಲಿ ಒಂದು ಮುಂದೆ ಸಿದ್ದರಾಮಯ್ಯ ಸರ್ಕಾರ ಬಂದಾಗ 25 ವರ್ಷಗಳ ಕಾಲ ಅನುದಾನಿತ ಪದವಿ ಕಾಲೇಜುಗಳಲ್ಲಿ ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಪರ್ಮಿಷನ್ ಕೊಟ್ಟಿದ್ರು. 25 ವರ್ಷ. ನಾನು ಪ್ರಶ್ನೆ ಕೇಳ್ತೇನೆ, ನೀವು ಗಿನ್ನಿಸ್ ದಾಖಲೆ ಮಾಡಕ್ ಹೊರಟವರು, ನೀವು 42 ವರ್ಷದಿಂದ MLCಗಳಿದ್ದೀರಿ, 25 ವರ್ಷದಿಂದ ಈ ಕಾಲೇಜುಗಳಲ್ಲಿ ಹುದ್ದೆಗಳನ್ನು ತುಂಬಿಕೊಳ್ಳಕ್ಕೆ ಅವಕಾಶ ಕೊಟ್ಟಿಲ್ಲ, ಶಿಕ್ಷಕರಿಗೆ ಮಕ್ಕಳಿಗೆ ಒಂದು ಉತ್ತಮ ಶಿಕ್ಷಣ ಕೊಡಲಿಕ್ಕೆ ತೊಂದರೆ ಇದೆ, ಅನುದಾನಿತ ಶಾಲಾ ಕಾಲೇಜುಗಳಿರ್ತಕ್ಕಂಥ ವೇತನ ಮತ್ತು ನಿವೃತ್ತಿಯಿಂದ ಖಾಲಿಯಾಗಿರ್ತಕ್ಕಂಥ ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಅವಕಾಶ ಮಾಡಿಲ್ಲ. ಸಂಜೀವಿನಿ ಆಯುರ್ವೇದಿಕ್ ಚಿಕಿತ್ಸಾಲಯ ತೆಲಂಗಾಣದ ವಾರಂಗಲ್ ಕ್ಷೇತ್ರದಲ್ಲಿ ಆಯುರ್ವೇದದ ಬಗ್ಗೆ ಕಲಿತು ಉನ್ನತ ವ್ಯಾಸಂಗ ಮಾಡಿ ಬಂದಿರುವ ಕೆ ಭೀಮರಾಜ್ ಆಯುರ್ವೇದ ಪಂಡಿತರು ಇದೀಗ ನಮ್ಮ ಸಿರಿಸಿಯಲ್ಲಿ ನೆಲೆಸಿದ್ದಾರೆ. ಇವರು ಮಧ್ಯಪ್ರದೇಶದ ದಂಡಕಾರಣ್ಯದಲ್ಲಿ ವಾಸವಾಗಿರುವ ಆದಿವಾಸಿ ಪರಂಪರೆಯ ವೈದ್ಯ ಅನುಭವವನ್ನು ಹೊಂದಿರುತ್ತಾರೆ. ಇವರು ವಾತ, ಪಿತ್ತ, ಕಫ, ಗ್ಯಾಸ್ ಟ್ರಬಲ್, ಉಬ್ಬಸ, ಮೊಂಡಿ ನೋವು, ಕೀಲು ನೋವು, ಸಂಧಿವಾತ, ಪ್ಯಾರಾಲಿಸಿಸ್, ಮಧುಮೇಹ, ಮೂಲವ್ಯಾಧಿ, ಕಿಡ್ನಿಯಲ್ಲಿ ಕಲ್ಲು, ಲೈಂಗಿಕ ಸಮಸ್ಯೆ, ಮಹಿಳೆಯರಲ್ಲಿ ಬಿಳಿಸೆರಗು, ಮುಟ್ಟು, ಹೊಟ್ಟೆ ನೋವು, ಕಣ್ಣಿನ ಪೊರೆ, ತಲೆನೋವು, ಅರ್ಧ ತಲೆನೋವು, ಡಸ್ಟ್ ಅಲರ್ಜಿ ಹಾಗೂ ಇನ್ನೂ ಅನೇಕ ಮುಂತಾದ ಕಾಯಿಲೆಗಳನ್ನು ಗುಣಪಡಿಸುತ್ತಾರೆ. ನಿಮ್ಮ ಸಮಸ್ಯೆಗಳನ್ನು ನಾಡಿ ಪರೀಕ್ಷೆ ಮಾಡಿ ಔಷಧಿ ನೀಡಲಾಗುವುದು. ಬೆಳಗ್ಗೆ 9:30 ತನಕ ಹಾಗೂ ಮಧ್ಯಾಹ್ನ 3 ಗಂಟೆಯ ನಂತರ ಸಿರಿಸಿಯ ರಾಮನ್ ಬೈಲ್ನ ಅವರ ನಿವೇಶದಲ್ಲಿ ಔಷಧವನ್ನು ನೀಡಲಾಗುವುದು. ಅಗತ್ಯವಿದ್ದಲ್ಲಿ ಅವರು ನಿಮ್ಮ ಮನೆಗೆ ಬಂದು ನಾಡಿ ಪರೀಕ್ಷೆ ಮಾಡಿ ಔಷಧಿಯನ್ನು ನೀಡುತ್ತಾರೆ. ಒಮ್ಮೆ ಸಂಪರ್ಕಿಸಿ ಪಂಡಿತ್ ಕೆ ಭೀಮರಾಜ್, ವಂಶ ಪಾರಂಪರಿಕ ವೈದ್ಯರು, ರಾಮನ್ ಬೈಲ್, ಸಿರ್ಸಿ. ಮೊಬೈಲ್ ನಂಬರ್ 8105120566. ಸಿರ್ಸಿ ಉಪವಿಭಾಗಾಧಿಕಾರಿ ದೇವರಾಜ್ ಆರ್ ತಾಲೂಕಿನ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಗೆ ದಿಢೀರ್ ಭೇಟಿ ನೀಡಿ ಶಾಲೆಯ ಸ್ಥಿತಿಗತಿಯ ಬಗ್ಗೆ ಪರಿಶೀಲನೆ ನಡೆಸಿ ಮಕ್ಕಳೊಂದಿಗೆ ಸಂವಾದವನ್ನು ನಡೆಸಿದರು. ಸಿರಿಸಿ ಉಪವಿಭಾಗಾಧಿಕಾರಿ ದೇವರಾಜ್ ಆರ್ ಇವರು ಸಿರಿಸಿ ತಾಲೂಕಿನ ಇಸುಲೂರಿನ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಗೆ ದಿಢೀರ್ ಭೇಟಿ ನೀಡಿ ಶಾಲೆಯ ಪರಿಸ್ಥಿತಿಯ ಬಗ್ಗೆ ಪರಿಶೀಲನೆ ನಡೆಸಿದರು. ನಂತರ ಅವರು ಮಕ್ಕಳಿಗೆ ಪಾಠ ಮಾಡುತ್ತಲೇ ಕೆಲ ಕಾಲ ಸಂವಾದವನ್ನು ನಡೆಸಿದರು. ಪ್ರತಿಭೆಗಳು ಹೇಗಿದ್ದಾವೆ? ನೀವೇ ಹೊಸದಾಗಿ ಬಂದಿದ್ದೀರಾ? ನನಗೆ ಊಟ ಡಿಸ್ಟ್ರಿಕ್ಟ್ ಕಮಿಷನರ್ ಅಥವಾ ಡೆಪ್ಯೂಟಿ ಕಮಿಷನರ್, ಸರಿನಾ? ಇವರಿಗೆ ನೀವು ಹೇಳಿರೋ ತರ ಇವರಿಗೆ ಏನಂತ ಕರೀತಾ ಇದ್ರಲ್ಲ, ಅವನು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತಾನೂ ಕರೀತಾರೆ, ಡೆಪ್ಯೂಟಿ ಕಮಿಷನರ್ ಅಂತಾನೂ ಕರೀತಾರೆ, ಸರಿನಾ? ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂತಾನೂ ಕರೀತಾರೆ, ಸರಿನಾ? ನಮ್ಮ ಡಿಸ್ಟ್ರಿಕ್ಟ್ ಯಾವ್ದಿದ್ದು?
ಉತ್ತರ ಕನ್ನಡ. ಉತ್ತರ ಕನ್ನಡಕ್ಕೆ ಹಿಂದಿನ ಹೆಸರು ನಾರ್ತ್ ಕೆನರಾ ಅಂತ. ಇಂಗ್ಲಿಷಲ್ಲಿ ಕನ್ವರ್ಟ್ ಮಾಡಿದ್ರೆ ನಾರ್ತ್ ಕೆನರಾ ಅಂದ್ರೆ ಉತ್ತರ ಕನ್ನಡ. ಉತ್ತರ ಕನ್ನಡದಲ್ಲಿ ಶಿಕ್ಷಕ ಡಾಕ್ಟರ್ ನವೀನ್ ಕುಮಾರ್ ಅವರ ಚೊಚ್ಚಲ ಕೃತಿಯಾದ ಇಂಗಿತ ಕೃತಿಯ ಮೇಲೆ ಸಂವಾದ ಕಾರ್ಯಕ್ರಮವನ್ನು ಯಲ್ಲಾಪುರದಲ್ಲಿ ಏರ್ಪಡಿಸಲಾಗಿತ್ತು. ಈ ಸಂವಾದ ಕಾರ್ಯಕ್ರಮವನ್ನು ಹಿರಿಯ ಲೇಖಕರು ಡಿಎಸ್ ನಾಯ್ಕ್ ಅವರು ಉದ್ಘಾಟಿಸಿದರು. ಶಿಕ್ಷಕ ಡಾಕ್ಟರ್ ನವೀನ್ ಕುಮಾರ್ ಅವರ ಚೊಚ್ಚಲ ಕೃತಿಯಾದ ಇಂಗಿತ ಕೃತಿಯ ಬಗ್ಗೆ ಯಲ್ಲಾಪುರದಲ್ಲಿ ಸಂವಾದಗೋಷ್ಠಿ ಏರ್ಪಡಿಸಲಾಗಿತ್ತು. ಈ ಸಂವಾದಗೋಷ್ಠಿಯನ್ನು ಉದ್ಘಾಟಿಸಿ ಮಾತನಾಡಿದ ಹಿರಿಯ ಲೇಖಕ ಡಿಎಸ್ ನಾಯ್ಕ್ ರವರು, ನವೀನ್ ಕುಮಾರ್ ಅವರ ಇಂಗಿತ ಕೃತಿಯು ಅವರ ಮನದಾಳದ ಭಾವನೆಯಾಗಿದ್ದು, ಇದರಲ್ಲಿ ತಾವು ಸಮಾಜಕ್ಕೆ ಏನು ಹೇಳಬೇಕು ಎಂಬುದು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಧಾರವಾಡ ಆಕಾಶವಾಣಿಯಲ್ಲಿ ಕೂಡ ಇದರ ಸಂದರ್ಶನ ಪ್ರಸಾರವಾಗಿದ್ದು, ಇವರ ಕಾವ್ಯದ ಮೇಲಿರುವ ಹಿಡಿತಕ್ಕೆ ಸಾಕ್ಷಿಯಾಗಿದೆ ಎಂದರು. ಸಂವಾದಗೋಷ್ಠಿಯಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಜಿಲ್ಲಾಧ್ಯಕ್ಷ ಶಿವಲೀಲಾ ಹುಣಸಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕೃಷ್ಣ ಪದಕಿ, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ತಾಲೂಕಾ ಅಧ್ಯಕ್ಷೆ ರೇಖಾ ಭಟ್, ಕವಿಗಳಾದ ಮಹೇಶ್ ಹನಕೆರೆ, ಪರಂ ಕಾಳೆಬೈಲ್, ಶಿಕ್ಷಕಿ ಸವಿತಾ ಎಸ್ಜಿ ಮುಂತಾದವರು ಉಪಸ್ಥಿತರಿದ್ದರು. ಮಾತನಾಡೋದಿದ್ರೆ ಹೃದಯದಿಂದ ಮಾತನಾಡಿದ್ದಾನೆ ಅವನು. ಆ ಮಾತು ಇಲ್ಲಿಂದ ಬಂತು, ಹೃದಯದಿಂದ ಬಂತು. ನಾಲಿಗೆ ತುದಿಯಿಂದ ಮಾತಾಡೋ ಮಾತು ಬೇರೆ, ಮನಸ್ಸಿನಿಂದ ಮಾತಾಡೋದು ಬೇರೆ. ಮನಸ್ಸು ದ್ವಂದ್ವದಲ್ಲಿ ಇರ್ತದೆ ಯಾವಾಗಲೂ. ಪ್ರಸ್ತುತ ವಿಷಯ ಏನು ಅಂತ ಹೇಳಿದ್ರೆ, ಕವಿ ಅಥವಾ ಸಾಹಿತಿ, ಕಲಾಗಾರ, ಸಂಗೀತಗಾರರು ಯಾರೇ ಇರಲಿ, ಇವನ್ನು ವಾಗ್ಮಿ ಭಾಷಣ ಮಾಡುವನು, ಈಗ ನಮ್ಮ ತಾಳ್ಮೆ ಕಲಾವಿದರು ಇದ್ದಾರೆ, ಅವರು ಕೂಡ ಎಲ್ಲ ಕಲಾವಿದರು, ಯಾವ ಕಲಾವಿದರು ಹೃದಯದಿಂದ ಉದ್ಭವ ಆಗ್ತಾರೋ ಅವರು ಸೃಜನಶೀಲ ಬರಗಾರರು. ಈಗ ಚಿತ್ರಕಲೆ ಅಂತ ಹುಟ್ಟುತ್ತಾ ಕೆಲವು ಹುಡುಗರಿಗೆ ಗೊತ್ತೇ ಇರೋದಿಲ್ಲ, ಚಿತ್ರದ ಚಿತ್ರವನ್ನು ಗೀಚ್ತಾರೆ. ನಾವೇನೇ ಒಂದು ಪಾಠ ಹೇಳ್ಕೊತೀವಿ, ನೀನು ಆಕಲಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ, ಅವನಲ್ಲಿ ಆ ಚಿತ್ರ ಕಲೆ ವ್ಯಕ್ತ ಆಗಲಿಕ್ಕೆ ಕಾರಣ ಅವನ ಹೃದಯ. ಆ ಹೃದಯ ಎಲ್ಲಿಂದ ಬಂತು ಅದು ವಿಚಿತ್ರ. ಅಪ್ಪನೋ ಅಜ್ಜನೋ ತಾತನೋ ಯಾರೋ ಒಬ್ರು ಹೀಗಿದ್ರು, ಅವನಿಗೂ ಈ ಕಲೆ ಇತ್ತು, ಅದು ಎಲ್ಲಿಂದ ಬಂತು? ಶ್ರಾವಳಿ ಜೀನ್ಸ್ ನಾವು ಮಾತಾಡ್ತೇವೆ, ಶ್ರಾವಳಿ ಜೀನ್ಸ್. ಹೀಗೆ ಈ ಪ್ರಕೃತಿ ಏನು ಕಣ್ತೆರಿತು, ಅದನ್ನ ಹಿಂದೆ ಯಾವ ಶೂನ್ಯಾವಸ್ಥೆಯಲ್ಲಿ ಈ ಪ್ರಪಂಚ ಇತ್ತು, ಆ ಚೇತನ ವ್ಯಕ್ತಪಡಿಸುವ ಪರಿ ಅಂತಂದ್ರೆ ಈ ಜೀವ ಸೃಷ್ಟಿ. ಆ ಪ್ರಕೃತಿ ತನ್ನನ್ನ ವ್ಯಕ್ತಪಡಿಸುವ ಸಲುವಾಗಿ ಅನೇಕರಲ್ಲಿ ಅನೇಕ ರೀತಿಯ ವ್ಯಕ್ತವನ್ನ ಪಡಿಸಿ ಅದು ತನ್ನನ್ನು ತಾನು ಬಯಸುತ್ತದೆ. ಇದಕ್ಕೆ ನಾವು ಹೇಳ್ತೇವೆ, ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ವಿಷ್ಣು ರೂಪ ದರ್ಶನ ಮಾಡಿದ. ಅಲ್ಲಿ ನಾವು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಹೋದಾಗ ಆ ವಿಷ್ಣು ರೂಪ ದೃಷ್ಟಿ ಅದು ವಿಶ್ವದ ಚೈತನ್ಯ ಕಲ್ಪಿತು. ಎಲ್ಲ ಕಡೆಗೂ ನಾನಿದ್ದೇನೆ, ಅವನು ನಾನೇ, ಇವನು ನಾನೇ, ಶತ್ರುವು ನಾನಿದ್ದೇನೆ. ಆ ವ್ಯಕ್ತ ಪ್ರಕ್ರಿಯೆ ಏನಿದೆ ಪ್ರಕೃತಿದು, ಅದು ಕಲಾತ್ಮಕ ಅಭಿವ್ಯಕ್ತಿ. ಒಬ್ಬರಲ್ಲಿ ಸಂಗೀತ ನೋಡಿ, ಕೆಲವರು ಸಂಗೀತ ಪಾಠನ ಹೇಳ್ಕೊಡೋದಿಲ್ಲ, ಹೆಜ್ಜೆ ಹಾಕ್ತಾರೆ, ಹಾಡು ಹೇಳಲಿಕ್ಕೆ ಅನುಕರಣೆ ಮಾಡ್ತಾರೆ. ಅದು ಪ್ರಕೃತಿಯ ವ್ಯಕ್ತ ಅಭಿವ್ಯಕ್ತಿಯ ಪ್ರಕ್ರಿಯೆ.
ಇದೇ ನಾವು ವಿಶ್ವರೂಪ ಅಂತ ಹೇಳ್ತೀವಿ. ನಾವು ಏನು ಅರ್ಜುನಿಗೆ ವಿಶ್ವರೂಪ ದರ್ಶನ ಮಾಡ್ಬಿಟ್ಟ ಸಾಮಾನ್ಯವಾಗಿ ಹೇಳ್ಬಿಡ್ತೀವಿ, ಆಹಾ ಅಂತೇವೆ. ಅದು ವೈಚಾರಿಕವಾಗಿ ಅಲ್ಲ ಏನು. ಆದ್ರೆ ಇದರಿಗಿರುವಂತಹ ವೈಜ್ಞಾನಿಕ ಹಿನ್ನೆಲೆ, ಸತ್ಯ ದರ್ಶನ ನಮ್ಮ ಪುರಾಣ ಕಥೆಗಳಲ್ಲೂ ಸಹ ವ್ಯಕ್ತ ಆಗ್ತದೆ. ಇದು ವೈಜ್ಞಾನಿಕ ದೃಷ್ಟಿಕೋನ. ಇದು ಕಲಾತ್ಮಕ ಅಭಿವ್ಯಕ್ತಿ ಆಗುವುದು ಎಲ್ಲರಿಗೂ ಸಾಧ್ಯ ಇಲ್ಲ. ಒಬ್ಬರಲ್ಲಿ ವಿಜ್ಞಾನಕ್ಕೆ ಒಬ್ಬ ವಿಜ್ಞಾನಿ ಆಗ್ತಾನೆ, ಒಬ್ಬ ಮಾಡಲಿಕ್ಕೆ ಆಗುದಿಲ್ಲ, ಸಾಧ್ಯವಾಗುದಿಲ್ಲ. ಇನ್ನು ಇಂಗಿತ, ಇಲ್ಲಿ ನಾವು ಹೇಳುದಾದ್ರೆ ಇಂಗಿತಕ್ಕೆ ಸಮಾನಾರ್ಥಕ ಪದಗಳು ಉದ್ದೇಶ, ಆಶಯ, ಇರಾದೆ, ಅಭಿಪ್ರಾಯ, ಮನೋಗತ ಅಂತ ಹೇಳ್ತೀವಿ. ಈ ಅವರ ಮನೋಗತವನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಒಂದು ಮನಸ್ಸಿನ ಭಾವ ಅಂತ ಹೇಳಿ ಇಲ್ಲಿ ಮತ್ತೊಂದು ಹೇಳ್ಬೇಕಂದ್ರೆ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಯಶಸ್ವಿ 8 ವರ್ಷಗಳ ಕಾಲ ಆಡಳಿತ ನೀಡಿದ ಹಿನ್ನೆಲೆಯಲ್ಲಿ ಅವರು ಜಾರಿಗೆ ತಂದ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸಲು ನಗರ ಬಿಜೆಪಿ ಯುವ ಮೋರ್ಚಾದಿಂದ ಜನಜಾಗೃತಿಗಾಗಿ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಯಿತು. ಸಿರಸಿ ನಗರ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 8 ವರ್ಷಗಳ ಕಾಲ ಯಶಸ್ವಿ ಆಡಳಿತ ನೀಡಿ ಜನಸೇವೆಗಾಗಿ ಸುಶಾಸನ, ಬಡವರ ಕಲ್ಯಾಣ ಯೋಜನೆ ಸೇರಿದಂತೆ ಅನೇಕ ಜನಪರ ಯೋಜನೆ ಜಾರಿಗೆ ತಂದಿದ್ದಾರೆ. ಈ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಬೈಕ್ ಜಾಥಾವನ್ನು ಏರ್ಪಡಿಸಲಾಯಿತು. ಕೇಂದ್ರ ಸರ್ಕಾರದ ಅನೇಕ ಕಲ್ಯಾಣ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಿಜೆಪಿ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ನಾಯಕ್ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಪ್ರಶಾಂತ್ ನಾಯ್ಕ್ ಮತ್ತು ನಗರದ ಯುವ ಮೋರ್ಚಾ ಅಧ್ಯಕ್ಷರಾದ ನಾಗರಾಜ್ ನಾಯ್ಕ್ ರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ರಾಜ್ಯ ಮತ್ತು ಜಿಲ್ಲಾ ಹಾಗೂ ನಗರ ಮಂಡಳದ ಎಲ್ಲಾ ಸ್ತರದ ಪದಾಧಿಕಾರಿಗಳು, ಯುವ ಮೋರ್ಚಾ ಸದಸ್ಯರು ಭಾಗವಹಿಸಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.